ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ವಿಚಾರಣೆಯನ್ನು ಪ್ರಜ್ವಲ್ ರೇವಣ್ಣ ಎದುರಿಸಬೇಕಾಗಿದೆ. ಒಂದು ಕಡೆ ಕಂಬಿ ಎಣಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಪರ ವಕೀಲರಿಂದ ಸಂತ್ರಸ್ತೆ ಒಂದು ಕಡೆ ಸವಾಲನ್ನು ಹಾಕಿದ್ದಾರೆ. ಇಲ್ಲಿ ಸೆಕ್ಷನ್ 65B ಅಡಿ ಒಂದು ಕಡೆ ಇಲ್ಲಿ ಯೂಟ್ಯೂಬ್ನ ವಿಡಿಯೋವನ್ನು ಸಲ್ಲಿಸಿದ್ದಾರೆ ವಕೀಲರು. ಪ್ರಜ್ವಲ್ ರೇವಣ್ಣ ಪರ ವಕೀಲರಿಂದ ವಿಡಿಯೋ ಈಗ ಸಲ್ಲಿಕೆ ಆಗಿದೆ. ಸೂಕ್ತ ಪ್ರಮಾಣ ಪತ್ರ ಇಲ್ಲ ಅಂತ SPP ಒಂದು ಕಡೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಮೊನ್ನೆ ಪ್ರಜ್ವಲ್ ರೇವಣ್ಣ ಮಾಜಿ ಕಾರ್ ಡ್ರೈವರ್ ಕಾರ್ತಿಕ್ ಆತನನ್ನು ವಿಚಾರಣೆಯನ್ನು ಮಾಡಿದ್ರು. ಆತನನ್ನು ವಿಚಾರಣೆ ಮಾಡಿದಾಗ ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ ಸುಮಾರು 2,000 ಹುಡುಗಿಯರ ಅಶ್ಲೀಲ ವಿಡಿಯೋಗಳಿತ್ತು ಅಂತ ಪೊಲೀಸ್ನವ್ರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಕಾರ್ತಿಕ್. ಸಾಕಷ್ಟು ಸಾಕ್ಷಿಗಳು ಈಗ ಬಲವಾಗ್ತಾ ಇದ್ದಾವೆ ಪೊಲೀಸ್ನವರಿಗೆ. ಪ್ರಜ್ವಲ್ ರೇವಣ್ಣಿಗೆ ದಿನದಿಂದ ದಿನಕ್ಕೆ ಹಿನ್ನಡೆ ಕೂಡ ಆಗ್ತಾ ಇದೆ. ಆಮೇಲೆ ಅವರ ಮೊಬೈಲ್ ಪಾಸ್ವರ್ಡ್ ಕೂಡ ನಾನು ಪಡ್ಕೊಂಡಿದ್ದೆ. ಆಮೇಲೆ ನಾನು ಅವ್ರನ್ನ ನೋಡಿದಾಗೆಲ್ಲ ಮೊಬೈಲನ್ನು ಕ್ರಾಸ್ ಮಾಡ್ತಾಯಿದ್ರು. ಅವ್ರ ಮೊಬೈಲ್ನಲ್ಲಿ ನಾನು 2,000 ಅಶ್ಲೀಲ ವಿಡಿಯೋಗಳನ್ನು ನೋಡಿದ್ದೀನಿ. ಅದ್ರ ಜೊತೆಗೆ ನಾನು ಅವರ ತಾಯಿ ಭವಾನಿ ರೇವಣ್ಣ ಅವರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೆ. ಭವಾನಿ ರೇವಣ್ಣ ಯಾರಿಗೂ ಹೇಳಬೇಡ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ ಅಂತ ಹೇಳಿದರು. ಹೀಗೆ ಎಲ್ಲವೂ ಕೂಡ ಪೊಲೀಸ್ ತನಿಖೆಯಿಂದ ಒಂದು ಕಡೆ ಕಾರ್ತಿಕ್ ಬಾಯಿ ಬಿಟ್ಟಿದ್ದಾನೆ. ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ಮತ್ತೆ ವಿಚಾರಣೆ ಇದೆ. ಇವತ್ತು ಏನಾಗುತ್ತೆ ಭವಿಷ್ಯ? ಪ್ರಜ್ವಲ್ ರೇವಣ್ಣಗೆ ಒಂದು ಕಡೆ ಬೇಲ್ಗೋಸ್ಕರ ಹಾತೊರಿತಾ ಇದ್ದಾರೆ, ಅವ್ರ ತಾಯಿ ಕೂಡ ಸಾಕಷ್ಟು ಹಾತೊರಿತಾ ಇದ್ದಾರೆ. ಈಗ ಏನಾಗುತ್ತೆ ಇವತ್ತಿನ ವಿಚಾರಣೆ ಅನ್ನೋದು ಕಾದು ನೋಡಬೇಕಾಗಿದೆ.